ಅಶೋಕ್ ಕುಮಾರ್ ರೈ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ ಪ್ರಶ್ನೆ ಸಂಖ್ಯೆ 503 ಮಾನ್ಯ ಗೃಹ ಸಚಿವರಿಗೆ ಕೇಳ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ದಕ್ಷಿಣ ಕನ್ನಡ ಪುತ್ತೂರು ತಾಲೂಕಿನಲ್ಲಿ ಪೊಲೀಸ್ ಅಧೀಕ್ಷಕರ ಕಚೇರಿಯನ್ನು ಪ್ರಾರಂಭಿಸುವ ಬಗ್ಗೆ ಪ್ರಶ್ನೆಯನ್ನು ಕೇಳಿರ್ತೇನೆ. ಉತ್ತರ ಒದಗಿಸಿಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು, ಸುಳ್ಯ, ಕಡಬ ತಾಲೂಕುಗಳಲ್ಲಿ ಪೊಲೀಸ್ ಸಹಾಯಕ ಅಧೀಕ್ಷಕರ ಕಚೇರಿ ಇರುವುದರಿಂದ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ಪಂಚಾಯತ್ ಕಚೇರಿ, ಹಿಂದುಳಿದ ವರ್ಗಗಳ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಮಂಗಳೂರಿನಲ್ಲಿ ಇರುವುದರಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಚೇರಿಯನ್ನು ಪುತ್ತೂರಿಗೆ ವರ್ಗಾಯಿಸುವಲ್ಲಿ ಪರಿಶೀಲನೆಯಲ್ಲಿ ಇರುವುದಿಲ್ಲ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ವಿನಂತಿ ಏನಂತ ಹೇಳಿದರೆ, ಮಾನ್ಯ ಸಭಾಧ್ಯಕ್ಷರೇ, 2010ರಿಂದ ಮಂಗಳೂರಿನಲ್ಲಿ ಪೊಲೀಸ್ ಆಯುಕ್ತರ ಕಚೇರಿ ಕಾರ್ಯನಿರ್ವಹಿಸ್ತಾ ಇದೆ. ಮಂಗಳೂರು, ಉಳ್ಳಾಲ, ಸುರತ್ಕಲ್, ಮೂಲ್ಕಿ, ಮೂಡಬಿದಿರೆಗೆ ವ್ಯಾಪ್ತಿಗೆ ಪೊಲೀಸ್ ಆಯುಕ್ತರ ಕಚೇರಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಇವಾಗಲೂ ಮಂಗಳೂರಿನಲ್ಲಿದೆ. ನಮ್ಮ ಪುತ್ತೂರು ತಾಲೂಕಿನ ಬಲ್ನಾಡಿನಲ್ಲಿ ಇವಾಗಲೇ ಸರಕಾರಿ ಜಾಗವನ್ನು ಗುರುತಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಕಚೇರಿಯನ್ನು ವರ್ಗಾವಣೆ ಮಾಡಲಿಕ್ಕೆ ಜಾಗವನ್ನೆಲ್ಲ ನೋಡಿ ಇಟ್ಟಿದ್ದಾರೆ. ಏನಾದರೂ ಅನಾಹುತಗಳಾದಲ್ಲಿ ನಮ್ಮ ಪುತ್ತೂರು, ಸುಳ್ಯ, ಕಡಬ, ಬೆಳ್ತಂಗಡಿ ಮತ್ತು ಬಂಟ್ವಾಳ ತಾಲೂಕುಗಳಿಗೆ ಹತ್ತಿರ ಇರುವಂಥದ್ದು, ಮಧ್ಯ ಇರುವಂಥದ್ದು ಪುತ್ತೂರು ತಾಲೂಕು. ಸಭಾಧ್ಯಕ್ಷರೇ, ಏನಾದರೂ ಅನಾಹುತಗಳಾದಲ್ಲಿ ಈ ಪೊಲೀಸ್ ಪಡೆ ಏನಿದೆ, ಡಿಆರ್ ಏನು ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಏನಿದೆ, ಅದು ಮಂಗಳೂರಿಂದ ಈ ತಾಲೂಕುಗಳಿಗೆ ತಲುಪುವಾಗ ಸಾಧಾರಣ 1 ಗಂಟೆ ಸಮಯ ತಗೊಳ್ತದೆ. ನಾನು ಮಾನ್ಯ ಗೃಹ ಮಂತ್ರಿಯವರ ಹತ್ರ ವಿನಂತಿ ಮಾಡಿಕೊಳ್ಳೋದು, ನಮಗೆ ಬೇರೆ ಬೇರೆ ಕಚೇರಿಗಳು ಅಲ್ಲಿ ಇದ್ದರೂ ಅದಕ್ಕೆ ಹೋಗುವ ಅವಶ್ಯಕತೆ ಇಲ್ಲದಿದ್ದರೂ ಯಾವುದೇ ಕೆಲಸಗಳಿಗೆ ಈ 3-4 ತಾಲೂಕಿನವರು ಮಂಗಳೂರಿಗೆ ಹೋಗಬೇಕಾಗ್ತದೆ. ಅದೇ ರೀತಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಕಚೇರಿ ಈಗ ಮಂಗಳೂರಿನಲ್ಲಿದೆ, ಅದನ್ನು ಪುತ್ತೂರಿಗೆ ಶಿಫ್ಟ್ ಮಾಡಬೇಕು, ಅಲ್ಲಿಂದ ಕಾರ್ಯಾಚರಣೆ ಮಾಡಬೇಕು. ಆದ್ರಿಂದಾಗಿ ಎಲ್ಲ ಈ ರಿಸರ್ವ್ಡ್ ಪೊಲೀಸ್ ಏನಿದ್ದಾರೆ ಅವರು ಏನಾದರೂ ಅನಾಹುತಗಳಾದಲ್ಲಿ ಅಲ್ಲಿಗೆ ತಲುಪಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ ಅಂತ ನನ್ನ ವಿನಂತಿ. ಮಾನ್ಯ ಗೃಹ ಸಚಿವರು ಇದನ್ನು ಪರಿಗಣನೆ ಮಾಡಬೇಕು, ಮನವಿ ಮಾಡಬೇಕು ಅಂತ ವಿನಂತಿ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಪುತ್ತೂರಿನಲ್ಲಿ ಸಹಾಯಕ ಪೊಲೀಸ್ ಅಧೀಕ್ಷಕರ ಕಚೇರಿ ಕೆಲಸ ಮಾಡ್ತಾ ಇದೆ. ಸಾಮಾನ್ಯವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಜಿಲ್ಲಾ ಪಂಚಾಯಿತಿ ಕಚೇರಿ ಇದರ ಜೊತೆಯಾಗೇನೆ ಪೊಲೀಸ್ ಅಧೀಕ್ಷಕರ ಕಚೇರಿ ಕೂಡ ಇರುತ್ತೆ. ಹಾಗಾಗಿ ಈಗ ನಾವು ಅದನ್ನು ಅಲ್ಲಿಗೆ, ಜಿಲ್ಲಾಧಿಕಾರಿ ಕಚೇರಿ ಇಲ್ಲೇ ಇದೆ, ಇಲ್ಲಿ ಮಂಗಳೂರಿನಲ್ಲೇ ಇದೆ, ಜಿಲ್ಲಾ ಪಂಚಾಯಿತಿ ಕೂಡ ಮಂಗಳೂರಿನಲ್ಲಿ. ಇದು ಒಂದಕ್ಕೆ ಕಚೇರಿಯನ್ನು ತಗೊಂಡೋಗಿ ನಾವು ಅಲ್ಲಿ ಶಿಫ್ಟ್ ಮಾಡಿದರೆ ಜನ ಬರೋರು, ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರೋರು ಅಥವಾ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಬರೋರು ಒಂದೇ ಊರಿನಲ್ಲಿ ಅಲ್ಲಿ ಅನುಕೂಲ ಅವರಿಗೆ ಆಗ್ತದೆ. ಪೊಲೀಸ್ ಕಚೇರಿಗೆ ಹೋಗೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಇಲ್ಲಿಯವರೆಗೂ ಎಲ್ಲ ಜಿಲ್ಲೆಗಳಲ್ಲೂ ಅದೇ ರೀತಿ ಇದೆ. ಎಲ್ಲೆಲ್ಲಿ ಕಮಿಷನರೇಟ್ ಇದೆ, ಆ ಕಮಿಷನರೇಟ್ ಇರೋ ಕಡೆ ಎಲ್ಲ ಕೂಡ ಅಲ್ಲೇ ಹೆಡ್ ಕ್ವಾರ್ಟರ್ಸಲ್ಲೇ ಒಂದೇ ಕಡೆ ಇದೆ. ಅವರೇನು ಕೇಳ್ತಾ ಇದ್ದಾರೆ ಅಂದರೆ CAR ಆದರೂ ಕೂಡ ಅಲ್ಲಿ ಹೆಡ್ ಕ್ವಾರ್ಟರ್ಸನ್ನು ಶಿಫ್ಟ್ ಮಾಡಿ ಅಂತ. ಅದನ್ನು ನಾವು ಮುಂದಿನ ದಿನದಲ್ಲಿ ಪರಿಗಣಿಸ್ಬೋದು. ಈಗ ತಾನೇ ನಾವು ನಿನ್ನೆ ಕೂಡ ಹಾವೇರಿಯಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ಅವ್ರದ್ದೇ ಜಿಲ್ಲೆ, ಸುಮಾರು 19 ಕೋಟಿ ಹಣ ನೀವೇ ಕೊಟ್ಟಿದ್ರಿ. ಅದು ಭಾಳ ಸುಸಜ್ಜಿತವಾದ ಒಂದು ವಿಧಾನಸೌಧದ ರೀತಿಯಲ್ಲಿ ಕಟ್ಟಿಬಿಟ್ಟಿದ್ದಾರೆ. ಭಾಳ ಚೆನ್ನಾಗಿ ಮೊನ್ನೆ ಮುಖ್ಯಮಂತ್ರಿಗಳು ನಾವು ಉದ್ಘಾಟನೆ ಮಾಡಿ ಬಂದಿದ್ದೇವೆ. ಅದೇ ರೀತಿ ನಾವು ಇದರಲ್ಲಿ ಕೂಡ ನಮ್ಮ ಹೊಸಪೇಟೆನಲ್ಲಿ ಕೂಡ ಒಂದು ಉದ್ಘಾಟನೆ ಮಾಡಿದ್ದೇವೆ. ಈಗ 3 SP ಕಚೇರಿಗಳನ್ನು ಉದ್ಘಾಟನೆ ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಅಲ್ಲಿ ಅಗತ್ಯತೆ ಸದ್ಯದ ಪರಿಸ್ಥಿತಿಯಲ್ಲಿ ಅಗತ್ಯತೆ ಇಲ್ಲ ಮಾನ್ಯ ಅಧ್ಯಕ್ಷರೇ. ಒಂದು ವೇಳೆ ಮುಂದಿನ ದಿನದಲ್ಲಿ ಯಾವಾಗಾದರೂ ಬಂದರೆ ಆ ಜಾಗ ಏನು ಅವ್ರು ಕೊಟ್ಟಿದ್ದಾರೆ ಅದನ್ನು ಉಪಯೋಗ ಮಾಡ್ಕೊಳ್ತೀವಿ. ಸಭಾಧ್ಯಕ್ಷರೇ, ನೋಡಿ, ಈಗ ಏನು DAR ಈಗ ಮಂಗಳೂರಿನಲ್ಲಿದೆ, ಅರ್ಜೆಂಟ್ ಏನಾದರೂ ವಿಚಾರಗಳು. ಮೊನ್ನೆ ಪುತ್ತೂರಿನಲ್ಲಿ ಒಂದು ಚಿಕ್ಕ ಗಲಾಟೆ ಆಯಿತು ಜಾತ್ರಾ ಸಮಯದಲ್ಲಿ.
ಓಕೆ. ಪೊಲೀಸರು ಬರಬೇಕಿದ್ರೆ ಈ DAR ಬರಬೇಕಿದ್ರೆ 1-1.5 ಗಂಟೆ ತಗೊಳ್ತದೆ ಆ ದೊಡ್ಡ ಬಸ್ ಅಲ್ಲಿ. ಓಕೆ. ಅದರಿಂದ ಅಟ್ಲೀಸ್ಟ್ DAR ಏನಿದೆ, ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಏನಿದೆ, ಅದನ್ನಾದ್ರೂ ಅಟ್ಲೀಸ್ಟ್ ಇಲ್ಲಿ ಮಾಡಿದ್ರೆ ಓಕೆ. ಅಟ್ಲೀಸ್ಟ್ ಆ ಎಲ್ಲಾ ಭಾಗದ ಸುಳ್ಯ, ಬೆಳ್ತಂಗಡಿ ಎಲ್ಲಾ ಕಡೆಗೂ ಅದು ಕವರ್ ಆಗ್ತದೆ. ಅದನ್ನ ಗೃಹ ಮಂತ್ರಿ ಹೇಳುತ್ತೆ, ನಾವು ವಿನಂತಿ ಮಾಡ್ಕೊಳ್ಳೋದು, ಜಾಗ ಎಲ್ಲ ಅಲ್ಲಿ ರೆಡಿ ಇದೆ, ಇದನ್ನಾದ್ರೂ ಶಿಫ್ಟ್ ಮಾಡುವಂತ ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ಸಭಾಧ್ಯಕ್ಷ. DYSP ಕಚೇರಿ ಅಲ್ಲಿದೆ ಮಾನ್ಯ ಸಭಾಪತಿಗಳು. ಯಾವುದೇ ಕಾರಣಕ್ಕೂ ಕೂಡ ಡಿಲೇ ಆಗದಾಗೆ, ತೊಂದರೆ ಆಗದಾಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ. ಓಕೆ.